ಕನ್ನಡದ ಭಾರತ ದೇಶದಲ್ಲಿ ಏಕೈಕ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ರಮೇಶ್ ಕತ್ತಿ ಹೇಳಿದರು. ಅವರು ಇಂದು ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ವತಿಯಿಂದ ಸುಮಾರು 12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿದ 110 ಕೆವಿ ಉಪ ವಿದ್ಯುತ್ ವಿತರಣಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಕಲ್ಗೌಡ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಕೆಎಲ್ ಶ್ರೀನಿವಾಸ್ ಗಣ್ಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಮಾತನಾಡಿದ ರಮೇಶ್ ಕತ್ತಿ, ದಿವಂಗತರಾದ ಅಪ್ಪನಗೌಡ ಪಾಟೀಲ್, ಮಾಜಿ ಮುಖ್ಯಮಂತ್ರಿ ಜೆಎಚ್ ಪಟೇಲ್ ಮತ್ತು ಉಮೇಶ್ ಕತ್ತಿ ಅವರ ತಳಹದಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘವು ಸಹಕಾರ ತತ್ವದಡಿಯಲ್ಲಿ ವಿದ್ಯುತ್ ಪೂರೈಸುವ ರಾಜ್ಯದ ಏಕೈಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ದಿವಂಗತ ಉಮೇಶ್ ಕತ್ತಿ ಅವರ ದೂರದೃಷ್ಟಿಯ ಫಲವಾಗಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ವತಿಯಿಂದ ಇಂದು ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದಲ್ಲಿ ಉಪ ಕೇಂದ್ರ ಸ್ಥಾಪಿಸುವ ಮೂಲಕ ಸುತ್ತಮುತ್ತಲಿನ ಪ್ರದೇಶದ ರೈತರಿಗೆ, ಗ್ರಾಹಕರಿಗೆ ಸುಗಮ ಮತ್ತು ಗುಣಮಟ್ಟದ ವಿದ್ಯುತ್ ನೀಡಲು ಸಹಕಾರಿಯಾಗಿದೆ ಎಂದರು. ಕಿರಿಯ ಸಹೋದರ ದಿವಂಗತ ಉಮೇಶಣ್ಣ ಕತ್ತಿಯವರನ್ನು ಸಹಿತ ನಾನು ಇಲ್ಲಿ ಸ್ಮರಿಸ್ಕೋಬೇಕಾಗ್ತದೆ. ಇವೆಲ್ಲ ವಿಷಯಗಳನ್ನ ಹೇಳ್ತಾ ಇವತ್ತು ಮುಲ್ತಾನಿ ಬಂಧುಗಳನ್ನ ಸಹಿತ ನಾನು ಇಲ್ಲಿ ಅವರ ಮನೆತನವನ್ನ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಬಹುಶಃ 2050ನೇ ಇಸ್ವಿಗೆ ಹುಕ್ಕೇರಿ ತಾಲೂಕಿನಲ್ಲಿ ಯಾವುದೂ ಹಳ್ಳಿಯಲ್ಲಿ ವಿದ್ಯುತ್ ಕೊರತೆ ಇರಬಾರದು ಅನ್ನುವಂತ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಉಮೇಶಣ್ಣ ಕತ್ತಿಯವರ ಒಂದು ಕನಸಿಗೆ ಸ್ಟೇಷನ್ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಶೀರ್ವಾದವಾಗಿರ್ತಕ್ಕ ವೇದಿಕೆಯ ಮೇಲೆ ವಿದ್ಯುತ್ ಸಹಕಾರಿ ಸಂಘದ ಉಪಾಧ್ಯಕ್ಷ ವಿಷ್ಣು ರೇಡ್ಕರ್, ನಿರ್ದೇಶಕರಾದ ಅಶೋಕ್ ಚಂದಪ್ಪಗೋಳ್, ರವಿ ಹಿಡಕಲ್, ಕುಶಾಲ್ ಪಾಟೀಲ್, ಜೋಮ್ಲಿಂಗ್ ಪಟೋಳಿ, ರವೀಂದ್ರ ಅಸುದೆ ಉಪಸ್ಥಿತರಿದ್ದರು. ನಂತರ ಬೆಳಗಾವಿ ಕೆಪಿಟಿಸಿಎಲ್ ಅಧೀಕ್ಷಕ ಅಭಿಯಂತರ ಶಿವಾಜಿ ಖರೆ ಮತ್ತು ಕಾರ್ಯನಿರ್ವಾಹಕ ಅಭಿಯಂತರ ಎಂಪಿ ಸುತಾರ್ ಹಾಗೂ ಭೂದಾನಿ ದಸ್ತಗೀರ್ ಮುಲ್ತಾನಿ ಇಬ್ಬರನ್ನ ಸತ್ಕರಿಸಲಾಯಿತು. ಕೆಪಿಟಿಸಿಎಲ್ ಅಧೀಕ್ಷಕ ಶಿವಾಜಿ ಖರೆ ಮಾತನಾಡಿ, ಈ ಭಾಗದ ಶಾಸಕರ, ಸಂಸದರ ಮತ್ತು ರಮೇಶ್ ಕತ್ತಿ ಅವರ ಸಹಕಾರ ಹಾಗೂ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಈ ಕಾರ್ಯವನ್ನ ಮಾಡಲಾಗಿದೆ. ಇದರಿಂದಾಗಿ ಸುಲ್ತಾನ್ಪುರ್, ಪುನ್ನೂರ್, ಘೋಡಗೇರಿ, ನೊಗನಿಹಾಳ್, ಅವರ್ಗೋಳ್, ಮದಿಹಳ್ಳಿ, ಬೆನಿವಾಡ್ ಗ್ರಾಮಗಳಿಗೆ ನಿರಂತರ ಗುಣಮಟ್ಟದ ವಿದ್ಯುತ್ ಪೂರೈಕೆಯಾಗಲಿದೆ. ಇದಕ್ಕೆ ಸಹಕರಿಸಿದ ರೈತರಿಗೂ ಹಾಗೂ ಗುತ್ತಿಗೆದಾರ ಬಿಆರ್ ಪಾಟೀಲ್ ಇವರಿಗೂ ಅಭಿನಂದನೆಗಳನ್ನ ಹೇಳಿದರು. ಜಿಲ್ಲೆಯಲ್ಲಿ ಬೇರೆ ಬೇರೆ ಸ್ಟೇಷನ್ ಕೂಡ ಮಾಡಿದ್ದಾರೆ. ಈ ನಮ್ಮ ಜನರ ಕಾಳಜಿ ಇದ್ದವರು ಈ ನಮ್ಮ ಭಾಗದ ಗುತ್ತಿಗೆದಾರ ಇತ್ತು ಅಥವಾ ನಮ್ಮ ಇಂಥ ಈ ಶಾಸಕರು ಆಗಲಿ, ಸಂಸದರಾಗಲಿ, ಈ ಅತ್ಯಂತ ಸಹಕಾರ. ಅಗ್ದಿ ನಮಗೆ ಈ ಭಾಗದಲ್ಲಿ ಕೆಲಸ ಮಾಡಕಂದ್ರೆ ಅತ್ಯಂತ ಖುಷಿ. ಯಾಕಂದ್ರೆ ಯಾವುದೇ ಸಮಸ್ಯೆ ಬಂದ್ರು ನಮಗೆ ಸಮಸ್ಯೆ ಅನ್ಸಲ್ಲ, ಕೆಲಸ ಮಾಡಕ್ ಮತ್ತಷ್ಟು ಹುರುಪನ್ನು ಕೊಡ್ತಾ ಇದ್ದಾರೆ ನಮ್ಮ ರಮೇಶ್ ಅಣ್ಣ ಕತ್ತಿಯವರು. ನಮ್ಮೆಲ್ಲರಿಗೂ ಜೋರಾಗಿ ಚಪ್ಪಾಳೆ ತಗೊಳ್ಬೇಕು ಹೋಗುತ್ತೆ. ಆಮೇಲೆ ಈ ಲೈನ್ ಸುಮಾರು 2.5 ಕಿಲೋಮೀಟರ್ ಲೈನ್ ಇದೆ, 13 ಟವರ್ ಇದೆ ನಮ್ಮದು. ನಮಗೆ ಹೆಚ್ಚಿನ ಸಹಕಾರವನ್ನು ಈ ರೈತರು ಕೊಟ್ಟಿದ್ದಾರೆ, ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕಂದ್ರೆ ನಾವು ಈ ಸಂದರ್ಭದಲ್ಲಿ ಸ್ಥಳೀಯ ಅಭಿಯಂತರ ನೇಮಿನಾಥ್ ಖೇಮ್ಲಾಪುರೆ, ವ್ಯವಸ್ಥಾಪಕ ಡಿಎಂ ನಾಯ್ಕ್, ಕೆಪಿಟಿಸಿಎಲ್ ಅಧಿಕಾರಿಗಳಾದ ಜೆಡಿ ಭಾಗವಾನ್, ಚಂದ್ರಕಾಂತ್ ಜಾಡರ್, ವಿಕ್ರಾಂತ್ ಗೌಡ ಪಾಟೀಲ್, ರಾಯಪ್ಪ ಡೂಗ್, ಅಜ್ಜಪ್ಪ ಕಲ್ಲಟ್ಟಿ, ಬಸವರಾಜ್ ಮರಡಿ ಮೊದಲಾದವರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.